ವೆಲ್ಕಮ್ ಬ್ಯಾಕ್. ಸಮೀವುಲ್ಲಾ ಸರ್, ನಾವೀಗ ಏನೇನಾಗ್ಬೋದು, ಪ್ರೋಸ್ ಅಂಡ್ ಕಾನ್ಸ್, ಪರ್ಮುಟೇಷನ್, ಕಾಂಬಿನೇಷನ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಇನ್ನೊಂದು ಸ್ವಲ್ಪ ಮುಂದುವರೆದು ಚರ್ಚೆ ಮಾಡಬೇಕು ಅಂದರೆ GBA ಎಲೆಕ್ಷನ್ಸ್ ಬರುತ್ತೆ ಈಗ ಮುಂದಿನ ದಿನಗಳಲ್ಲಿ. ಇನ್ 1 ಇಯರ್ ಆದರೆ ನಾವು ಎಲೆಕ್ಷನ್ ಇಯರ್ಗೆ ಹೊಟ್ಟೋಗ್ತೀವಿ, ಎಲೆಕ್ಷನ್ ಮೋಡ್ಗೆ ಹೊಟ್ಟೋಗ್ತೀವಿ. ಸೊ ಇಫ್ ಅಟ್ ಆಲ್ DK ಶಿವಕುಮಾರ್ CM ಆದರೂ ಕೂಡ ಒಂದು 6 ತಿಂಗಳು ಸಿಗ್ಬೋದು ಅವ್ರಿಗೆ ಕರೆಕ್ಟಾಗಿ ಆಡಳಿತ ನಡೆಸಿ, ಅಥವಾ ಇದಕ್ಕೆ 6 ತಿಂಗಳು ಟು 1 ಇಯರ್ ಸಿಗಲ್ಲ ಅಂತ ನಾನು ಅನ್ಕೊಳ್ತೀನಿ. ಒಂದು ಮ್ಯಾಕ್ಸ್ ಟು 1 ಇಯರ್. ಯಾಕೆ ಆ 1 ಇಯರ್ ಅವ್ರಿಗೆ ಹೆಲ್ಪ್ಫುಲ್ನೇ? ಯಾಕೆ ಅಂದರೆ ನೇಮ್ ಮಾತ್ರ DCM ಅಂತ ಇತ್ತು, ಆದರೆ ಆಲ್ ದ ಪವರ್ ಆಫ್ ದ CM ಹಿ ಎಂಜಾಯ್ಡ್. ಸೊ ನೇಮ್ ಮಾತ್ರ DCM ಅಂತ ಇತ್ತು, ಈಗ ಅದು CM ಅಂತ ಬದಲಾಗಬಹುದು. ಆದರೆ ಈ ಟೈಮಿನ ಈ ಬದಲಾವಣೆ ಕಾಂಗ್ರೆಸ್ಗೆ ಸರ್ ಇದು ಯಾವ ರೀತಿ ಪೆಟ್ಟು ಬೀಳುತ್ತೆ, ಅಥವಾ ಪ್ಲಸ್ಸಾ ಮೈನಸ್ಸಾ ಇದು ಕಾಂಗ್ರೆಸ್ಗೆ? ಈಗ GBA ಎಲೆಕ್ಷನ್ಸ್ ಇದೆ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಗಬೇಕು. ಈಗ ಕಾಂಗ್ರೆಸ್ ಪಾರ್ಟಿ ನನ್ನ ತಿಳುವಳಿಕೆಯ ಪ್ರಕಾರ ಒಂದು ಹೊಸ ಟರ್ನಿಂಗ್ ಪಾಯಿಂಟ್ ಅಲ್ಲಿ ಬಂದು ನಿಂತಿದೆ. ಅಂದ್ರೆ ಒಂದು ಜನರೇಷನ್ ನಿಂದ ಮತ್ತೊಂದು ಜನರೇಷನ್ಗೆ ಅಧಿಕಾರ ಹಸ್ತಾಂತರ ಆಗುವಂತಹ ಸಂದರ್ಭ ಇದು ಕಾಂಗ್ರೆಸ್ನಲ್ಲಿ ಮನ್ವಂತರದ ಕಾಲ ಅಂತಲೇ ಕರಿಬಹುದು. ಕಾಂಗ್ರೆಸ್ ಪಾಲು ಬಹಳ ದೊಡ್ಡ ವಿಚಾರ. ಹೌದು, ದೊಡ್ಡ ವಿಚಾರ. ಒಂದು ತಲೆಮಾರು ಅಲ್ಲಿ ಎಂಡ್ ಆಗ್ತಾ ಇದೆ. ಮುಂದಿನ ಇಡೀ ತಲೆಮಾರಿಗೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವರ ಜೊತೆಗಿನ ಮೀಟಿಂಗ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ, ನನಗೆ ಯಂಗ್ಸ್ಟರ್ಸ್ಗಳು ಬೇಕಾಗಿದೆ, ಕ್ಯಾಬಿನೆಟ್ ಅಲ್ಲಿ ಯಂಗ್ಸ್ಟರ್ಸ್ಗಳು ಬೇಕಾಗಿದೆ, ನೆಕ್ಸ್ಟ್ ಚುನಾವಣೆಯಲ್ಲಿ ಯಂಗ್ಸ್ಟರ್ಸ್ಗಳು ಬೇಕಾಗಿದೆ, ಅವ್ರಿಗೆ ತಯಾರಿ ಮಾಡಿ. ಸೀನಿಯರ್ ತಮಿಳುನಾಡು ಎಲೆಕ್ಷನ್ಸ್ ಇಂದ ಇನ್ಸ್ಪೈರ್ ಆಗಿದ್ದಾರೆ ಇರ್ಬೋದು. ಸೀನಿಯರ್ ಮಿನಿಸ್ಟರ್ಸ್ ಗಳನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಿ. ದೊಡ್ಡ ದೊಡ್ಡ ತಲೆಗಳು ಹೋಗ್ತವೆ ನೋಡಿ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಅಲ್ಲಿ. ಸರಿ, ದೊಡ್ಡ ದೊಡ್ಡ ತಲೆಗಳು ಯಾವ್ದೋ ಕಂಟಿನ್ಯೂಸ್ ಆಗಿ ಮಂತ್ರಿಗಳು ಆಗ್ತಿದ್ವೋ, ದೊಡ್ಡ ದೊಡ್ಡ ಸೀನಿಯರ್ ಮೆಂಬರ್ಸ್ಗಳು ಅಧಿಕಾರ ಕಳ್ಕೋತಾರೆ, ಹೊಸ ಮುಖಗಳಿಗೆ ಆದ್ಯತೆ ಕೊಡ್ತಾರೆ. ಹೀಗಾಗಿ ಈ ಒಂದು ಕ್ಯಾಬಿನೆಟ್, ಈ ಅಧಿಕಾರ ಹಸ್ತಾಂತರದ, ಈ ಅಧಿಕಾರ ಟ್ರಾನ್ಸ್ಫರ್ ಇದೆಯಲ್ಲ ಹೊಸ ಜನರೇಷನ್ಗೆ, ಇದು ಕಾಂಗ್ರೆಸ್ಸಿಗೆ ಅತ್ಯಂತ ಮುಖ್ಯವಾದಂತಹ ದಿನ. ಇದು ಚಾಲೆಂಜಿಂಗ್ ಕೂಡ. ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕು ಅಂತ ಸೆಣಸಟ್ಟ ಮಾಡಿ ಮುಖ್ಯಮಂತ್ರಿ ಹುದ್ದೆನ ದಕ್ಕಿಸ್ಕೊಂಡವರು ಅವರು ಕೆಪಾಸಿಟಿನ ಪ್ರೂವ್ ಮಾಡಬೇಕು, ಅವ್ರ ಶಕ್ತಿನ ಪ್ರೂವ್ ಮಾಡಬೇಕು, ಮತ್ತು ಕಾಂಗ್ರೆಸ್ ಐಡಿಯಾಲಜಿನೂ ಪ್ರೂವ್ ಮಾಡಬೇಕು, ಮತ್ತು ಏನು ಹಿಂದ ವೋಟ್ ಬ್ಯಾಂಕ್ ಇದೆ ಫಿಸಲ್ಔಟ್ ಆಗದಲ್ಲೇ ಇರೋ ಥರ ಬೇರೆ ಎಲ್ಲ ಸಮುದಾಯಗಳ ಜೊತೆಗಿರೋ ಥರ ನೋಡಿಕೊಂಡು ಸಾಬೀತು ಮಾಡಬೇಕು. ಇಲ್ಲದೆ ಹೋದ್ರೆ ಲೀಡರ್ಶಿಪ್ ಫೇಲ್ಯೂರ್ ಅಂತ. ಓಕೆ, ನಿಜಾಮ್ ಅವರೇ, ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಈ ಡೆವಲಪ್ಮೆಂಟ್ಗಳು, ಈ ಇನ್ಸೈಡ್ ಅಜೆಂಡಾ, ಅಫ್ಕೋರ್ಸ್ ಎಲ್ಲ ಪಾರ್ಟಿಯಲ್ಲೂ ಒಳಗಿರುವಂಥವರಲ್ಲಿ ಇನ್ಸೈಡ್ ಪಾಲಿಟಿಕ್ಸ್ ಇದ್ದೇ ಇರುತ್ತೆ, ಇನ್ಸೈಡ್ ಅಜೆಂಡಾ ಇದ್ದೇ ಇರುತ್ತೆ, ಎಲ್ಲವೂ ಇರುತ್ತೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ನಿಮಗೆ ಎಷ್ಟು ಸೇಫ್ ಅಂತ ಅನಿಸ್ತಾ ಇದೆ? ಅಟ್ಲೀಸ್ಟ್ ಅಂದರೆ ಒಂದು ಸರ್ಕಾರ ಬಂದು 1 ವರ್ಷದಲ್ಲೋ 2 ವರ್ಷದಲ್ಲೋ ನಾಯಕತ್ವ ಬದಲಾವಣೆ ಆಗ್ಬಿಟ್ಟಿದ್ರೆ ಬಹುಶಃ ಈ 1 ವರ್ಷದಲ್ಲಿ ಜನನು ಸೆಟ್ ಆಗ್ತಾ ಇದ್ರು, ನಿಮ್ ಕಾರ್ಯಕರ್ತರಾಗಿರು, ನಿಮ್ದು ಎಲ್ಲವೂ ಕೂಡ ಅಡ್ಜಸ್ಟ್ ಆಗ್ಬೋದು. 5 ಇಯರ್ಸ್ ಅಲ್ಲಿ 1 ವರ್ಷನೋ 1.5 ವರ್ಷದಲ್ಲೋ ನಾಯಕತ್ವ ಬದಲಾವಣೆ ಆಗಿದ್ರೆ 1 ಇಯರ್ ಆ ಪೀರಿಯಡ್ ಸೆಟ್ ಆಗ್ತಾ ಇತ್ತು, ಅನದರ್ 2 ಇಯರ್ಸ್ಗೆ ಹೆಲ್ಪ್ ಆಗ್ತಾ ಇತ್ತು. ಆದ್ರೆ ಈಗ ನಿಮ್ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ಬಿಟ್ಟಿದೆ, 3 ವರ್ಷಗಳ ನಂತರ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳು ಬಂದ ನಂತರ, ಅಡ್ಮಿನಿಸ್ಟ್ರೇಷನ್ ಹದಗೆಟ್ಟು ಹೋಗೋ ನಂತರ ಕಾಂಗ್ರೆಸ್ ಹೈಕಮಾಂಡ್ ಈಗ ಇಷ್ಟು ದೊಡ್ಡ ರಿಸ್ಕ್ ತಗೊಂಡು ಒಂದು ಜನರೇಷನ್ ಇಂದ ಇನ್ನೊಂದು ಜನರೇಷನ್ಗೆ ಲೀಡರ್ಶಿಪ್ ನ ಟ್ರಾನ್ಸ್ಫರ್ ಮಾಡುವಂತ ಮೋಡ್ಗೆ ಬಂದಿದೆ. ನಮ್ಮಗಳ ಪ್ರಕಾರ ಅಥವಾ ನಮ್ಮ ಇದ್ರ ಪ್ರಕಾರ ನನ್ಗನ್ಸುತ್ತೆ ನಿಮ್ಮ ಪಾರ್ಟಿಯಲ್ಲೇ ಬಹಳಷ್ಟು ಜನ ಇದನ್ನ ಅರ್ಗಿಸ್ಕೊಳ್ಳಕ್ಕೆ, ಎಲ್ಲವೂ ಮಾಡ್ಕೊಳ್ಳಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಹೀಗಿರುವಾಗ DK ಶಿವಕುಮಾರ್ ಈಗ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಗಮನ ಕೊಡ್ತಾರೋ, ಪಕ್ಷ ಸಂಘಟನೆ ಬಗ್ಗೆ ಗಮನ ಕೊಡ್ತಾರೋ, ಇಲ್ಲ ಅಂತಂದ್ರೆ 2028ಕ್ಕೆ ಎಲೆಕ್ಷನ್ಗೆ ಹೋಗೋ ಮೋಡಲ್ ಆಲ್ರೆಡಿ ನೀವು ಪ್ಲಾನಿಂಗ್ಸ್ ನಡೀತಾ ಇದೆ ಈಗ 28 ಎಲೆಕ್ಷನ್ಸ್ಗೆ. ಹೌ ವಿಲ್ DK ಶಿವಕುಮಾರ್ ಹ್ಯಾಂಡಲ್ ದಿಸ್ ಕೈಂಡ್ ಆಫ್ ಸಿಚುಯೇಷನ್? ನಾವು ನೋಡಿ, ಕಾಂಗ್ರೆಸ್ ಪಾರ್ಟಿ ಇಷ್ಟು ದೊಡ್ಡ ಜವಾಬ್ದಾರಿಯನ್ನ, ರಿಸ್ಕ್ ಅನ್ನ ತಗೊಳ್ಳೋದಕ್ಕೆ ಈಗ ಹೆಂಗ್ ಪ್ರಿಪೇರ್ ಆಗಿದೆ? ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಹೇಳಿಲ್ಲ ಅದು ಒಂದೇ ನಮ್ಮ ಲೀಡ್ರು, ಒಂದೇ ಮುಖ, ಒಂದೇ ಬಣ ಅಂತ ಯಾವತ್ತೂ ಹೇಳಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನೀವು ಸುಮಾರು ಹಿಸ್ಟ್ರಿ ನೋಡಿದ್ರೆ ಆಲ್ವೇಸ್ ಇಸ್ ಅ ಬ್ಯಾಲೆನ್ಸಿಂಗ್ ಫೋರ್ಸ್. ನಿಮ್ಮ ಪ್ರೋಗ್ರಾಮ್ ಟ್ಯಾಗ್ಲೈನ್ ಇದೆಯಲ್ಲ, DK ಶಿವಕುಮಾರ್ 2028 2028 ವಾಪಸ್ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ, ದಟ್ ಈಸ್ ಅವರ್ ಪ್ರಿಪೇರ್ಡ್ನೆಸ್. ನಾವು ರೆಡಿ ಆಗಿದ್ದೀವಿ. 3 ದಿವಸ ಮುಂಚೆ JW ಮ್ಯಾರಿಯಟ್ ಅಲ್ಲಿ ನಮ್ಮ ಎಲ್ಲ MLAs, MPs, ಮಿನಿಸ್ಟರ್ಸು, ನಾನು ಇದ್ದೆ ಮೀಟಿಂಗ್ ಅಲ್ಲಿ. ಇದೇ ಡಿಸ್ಕಷನ್ ನೆಕ್ಸ್ಟ್ 2028 ನಾವು ಹೇಗೆ, ಹೌ, ವೆನ್ ಅಂಡ್ ಹೌ ಮಚ್ ಆ ಚರ್ಚೆ ನಡೆಸಿದ್ದೀವಿ. ವಿ ಆರ್ ರೆಡಿ ಟು ಗೋ ಫಾರ್ ಎಲೆಕ್ಷನ್. ಈ ನೆಕ್ಸ್ಟ್ 2 ವರ್ಷ ಇದೆಯಲ್ಲ 2027-28 ಇದರಲ್ಲಿ ನಾವು
ನೆಕ್ಸ್ಟ್ ಲೆವೆಲ್ ಆಫ್ ಅಡ್ಮಿನಿಸ್ಟ್ರೇಷನ್ ಹೇಗೆ ನಾವು ಇಂಪ್ರೂವ್ ಮಾಡಬೇಕು ಅಂತ ಅದರ ಬಗ್ಗೆನೂ ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ರು ನೆಕ್ಸ್ಟ್ ಡೇ, ಅವ್ರ ಜೊತೆನೂ ನಾವು ಚರ್ಚೆ ಮಾಡಿದ್ದೀವಿ. ಒಂದು ಬೂತ್ ಲೆವೆಲ್ ಮಟ್ಟಕ್ಕಲ್ಲ, ನಾವು ಅಟ್ಲೀಸ್ಟ್ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಏನೇನು ಬೇಕು, ಹೇಗೆ ಮಾಡಬೇಕು, ಯಾವ ಹಂತದಲ್ಲಿ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿದ್ದೀವಿ. ಡಿ ಕೆ ಶಿವಕುಮಾರ್ ಇಸ್ ಅ ಓಲ್ಡ್ ಹಾರ್ಸ್. ನಮ್ಮ ಎಸ್.ಎಂ. ಕೃಷ್ಣ ಟೈಮಲ್ಲಿ ಅವರು ಒಂದು ಸೀನಿಯರ್ ಮಿನಿಸ್ಟರ್ ಆ ಯಂಗ್ ಏಜಲ್ಲೇ ಆಗಿದ್ರು. ಸೊ ಈಗ ಅವ್ರಿಗೆ ಅಡ್ಮಿನಿಸ್ಟ್ರೇಷನ್ ಎಕ್ಸ್ಪೀರಿಯನ್ಸ್ ಇದೆಯೋ ಇಲ್ಲ ಅಂತ ಸವಾಲ್ ಬರೋದಿಲ್ಲ. ಸಿನ್ಸ್ ಈಸ್ ಪಾರ್ಟ್ ಆಫ್ ದ ಗವರ್ಮೆಂಟ್ ಫಾರ್ ದ ಲಾಸ್ಟ್ 3 years, he'll have a easy run. It's a smooth transition if as per speculations as of now ki power transition ಆಗ್ತಾ ಇದೆಯಾ ಅಂತ. ಆದರೆ he will not have any hurdles. At the same time ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಮ್ಮ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ, ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ, ನಮ್ಮ ಪಾಟೀಲ್ ಅವರು ಇದ್ದಾರೆ, ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಎಂ ಬಿ ಪಾಟೀಲ್ ಅವರು ಇದ್ದಾರೆ, ಎಸ್ ಆರ್ ಪಾಟೀಲ್, ಲಾಟ್ ಆಫ್ ಲೀಡರ್ಸ್, ನಮ್ಮ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಬೇರೆಗೌಡರು ಇದ್ದಾರೆ. ದೀಸ್ ಆರ್ ಓಲ್ಡ್ ಹಾರ್ಸಸ್. ಇನ್ ಕರೆಂಟ್ ಕರ್ನಾಟಕ ಬಿಜೆಪಿ ಬರೋದು 10 ವರ್ಷ 15 ವರ್ಷದಲ್ಲಿ ಅವ್ರಿಗೆ ಬರೋದು ಸಾಧ್ಯತೆ ನನಗೆ ಕಾಣಿಸ್ತಾ ಸರ್. ನಿಮ್ಮ ಫಸ್ಟ್ ನೀವು ಬಣಗಳು ಫಸ್ಟ್ ಟೈಟ್ ಮಾಡ್ರಿ ಸರ್. ಫೆವಿಕಾಲ್ ಹಾಕಿ ಕೇಳಿ, ಫೆವಿಕಾಲ್ ಹಾಕಿ. ಫೆವಿಕಾಲ್ ಇಲ್ಲ ನಿಮ್ಮ ಹತ್ರ, ಬರೀ ಬ್ರೇಕ್ ಮಾಡಿ 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 ಚೂರ್ ಚೂರ್ ಮಾಡಿಬಿಟ್ಟಿದ್ದೀರಲ್ಲ. ಫೆವಿಕಾಲ್ ಹಾಕಿ. ಪಂಚರ್ ಆಗಿದೆ ಯಾವ್ದು ಈಗ ಕಾಂಗ್ರೆಸ್ ಇಂದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಅರ್ಥ ಆಯ್ತಲ್ಲ. ಮೋದಿ ಪಂಚರ್ ಮಾಡ್ತಿದಾರಾ? ಪಂಚರ್ ಪಂಚರ್ ಹಾಕ್ತಾವ್ರ? ಶಾಸಕರು ಹೇಳ್ತಾರೆ ಈಗ ನಾಳೆ ಮೋದಿ ಅವ್ರು ಪಂಚರ್ ಹಾಕ್ತಾವ್ರ? ಹಾಕಿದ್ದಾರೆ, ಯಾರು ನೀವೇ ಹೇಳಿದ್ರು ನಾವು ಪಂಚರ್ ಹಾಕೋರು ಅಂತ. ನೀವು ಪಂಚರ್ ಹಾಕ್ತಾ ಇದ್ದೀರಾ ಈಗ? ಸರ್ಕಾರಕ್ಕೆ ನಿಮ್ಮ ಆಡಳಿತ ಪಂಚರ್ ಆಗ್ಬಿಟ್ಟಿದ್ಯಾ? ಈಗ ನನಗೆ ಪಂಚರ್ ಮಾಡಕ್ ಬರ್ತಾ ಇದೀರಲ್ಲ ನೀವು. ಅವ್ರು ಬೇರೆ ಅವ್ರಿಗೆ ಪಂಚರ್ ಹಾಕ್ತಾವ್ರ? ಯಾರಿಗೆ ಸರ್ ಅದು ಪಂಚರ್ ಹಾಕೋದು? ಬೇರೆ ಯಾರೋ ಪಂಚರ್ ಆಗ್ತಾರೆ ಅಂತ ಹೇಳಿ ನಿಮ್ಮ ಸರ್ಕಾರ ಪಂಚರ್ ಆಗಿದೆ, ಪಂಚರ್ ಹಾಕ್ತೀನಿ ಅಂತ ಆಗುತ್ತಲ್ವಾ? ನಾಳಿಕೆ ಮುಚ್ಕೊಂಡು ಓಪನ್ ಆಗುತ್ತೆ. ಈ ಟೈಮಲ್ಲಿ ನನಗೆ ನಿಮ್ಗೂ ಎಚ್ಚರಿಕೆ ಕೊಡ್ಬೇಕು ಅಂತ ಅನ್ಸ್ತಾ ಇದೆ. ನೀವ್ ಹೆಂಗೆ ಕಾಂಗ್ರೆಸ್ ಅವ್ರಿಗೆ ಪಂಚರ್ ಹಾಕ್ಬೇಕು ಇದೆಲ್ಲ ಹೇಳ್ತಾ ಇದೀರಾ, ಅಟ್ ದ ಸೇಮ್ ಆಲ್ ರೈಟ್ ಪಂಚರ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ, ಟೈರೇ ಬ್ಲಾಸ್ಟ್ ಆಗಿದೆ ಅಂತಾನೆ ತಿಳ್ಕೊಳ್ಳಿ. ಬಟ್ ಬಟ್ ಜೋಕ್ ಅಪಾರ್ಟ್, ಹುಷಾರಾಗಿರಿ. ನಿಮ್ಮ ಎಚ್ಚರಿಕೆ ಬಂದ್ರೆ ಬಿಜೆಪಿ ದುರಾಡಳಿತ ಏನ್ ರಾಜ್ಯದಲ್ಲಿ ನಡೀತಾ ಇದೆಯಲ್ಲ, ಆಯ್ಕೆ ಮಾಡ್ಕೊಬೇಕು, ಮುಂದೆ ಹೇಗಿರ್ಬೇಕು ಅನ್ನೋ ಜನ ನಿಮಿಷ ಗೋವಿಂದರಾಜ್ ಅವರೇ. ಅಟ್ ದ ಸೇಮ್ ಟೈಮ್ ನಿಮ್ಮ ನಾಯಕರುಗಳಿಗಿಂತ, ಬಿಜೆಪಿ ನಾಯಕರುಗಳಿಗಿಂತ ನಿಮ್ಮ ಕೇಂದ್ರದ ನಾಯಕರು ಎಚ್ ಡಿ ಕುಮಾರಸ್ವಾಮಿ ಅವ್ರ ಜೊತೆ ಚೆನ್ನಾಗಿದ್ದಾರೆ. ನಿಮಗೆ ನೆನಪಿರ್ಲಿ, ಏನು ಆಶ್ಚರ್ಯ ಇಲ್ಲ. ಇನ್ ಕೇಸ್ ಏನಾದ್ರೂ ಕಾಂಗ್ರೆಸ್ ಜನ ಮೂಲೆ ಕೂರಿಸಿದ್ರೆ ಎಚ್ ಡಿ ಕುಮಾರಸ್ವಾಮಿನ ಸಿಎಂ ಮಾಡೋದ್ರಲ್ಲಿ ನಮ್ಗೇನು ಆಶ್ಚರ್ಯ. ಇಫ್ ಇಟ್ ಆಲ್ ಹಂಗ ಏನಾದ್ರೂ ಆದ್ರೆ ಬಿಜೆಪಿಗರ ಟೈರು ಪಂಚರ್ ಆಗುತ್ತೆ. ನೀವು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಇವತ್ತು ಕುಮಾರಸ್ವಾಮಿ ಅವರು ನಮ್ಮ ಪಕ್ಷದ ಒಂದು ಮೈತ್ರಿ ಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಅರ್ಥ ಜನ ತಿಂತಾ ಇದ್ದೀರಾ ನೀವು. ನಂಬರ್ಸ್ ನ ಕೊಡುವಂತದ್ದು ಜನ ಕೊಡ್ತಾರೆ. ನಮ್ಮ ವರಿಷ್ಠ ತೀರ್ಮಾನ ಮಾಡ್ತಾರೆ. ಕಾಕ್ರೋಚ್ ಅಂತ ಹೇಳಿ ನೀವು ಕಾಕ್ರೋಚ್ ಗೆ ಬ್ಲಾಕ್ ಮಾಡ್ಬಿಟ್ರಲ್ಲ. ಪ್ರತಿಯೊಂದು ಬದಲಾವಣೆಗೂ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಂತ ಇರುತ್ತೆ. ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ತಗೊಂಡಿರುವಂತಹ ಟ್ರಾನ್ಸಿಷನ್ ಪೀರಿಯಡ್ ಇದೆಯಲ್ಲ, ಇದು ತುಂಬಾನೇ ಕಡಿಮೆ ಟೈಮ್ ಆಯ್ತು ಅಂತಾನು ಅನ್ಸುತ್ತೆ. ಇದು ಒಂದು. ಇನ್ನೊಂದು ಸರ್, ಡಿ ಕೆ ಶಿವಕುಮಾರ್ ಸಿಎಂ ಆಗಿನೂ ಬೆಂಗಳೂರಿನ ಉಸ್ತುವಾರಿಯಾಗಿನೂ ಮುಂದುವರೆದ್ರೆ ಹೌ ಚಾಲೆಂಜ್ ಇಟ್ ವಿಲ್ ಬಿ ಫಾರ್ ಡಿ ಕೆ ಶಿವಕುಮಾರ್? ಅದು ಅವ್ರು ತೀರ್ಮಾನ ಮಾಡಬೇಕು. ಯಾಕೆಂತಂದ್ರೆ DCM ಆಗಿ 2 ಪೋರ್ಟ್ಫೋಲಿಯೋ ಇಟ್ಕೊಂಡು ಪಾರ್ಟಿ ಪ್ರೆಸಿಡೆಂಟ್ ಆಗಿ ಅವ್ರ ಜವಾಬ್ದಾರಿನ ನಿರ್ವಹಿಸಿದ ರೀತಿ ಬೇರೆ. ಆದ್ರೆ ಮುಖ್ಯಮಂತ್ರಿಯಾಗಿ ಅವ್ರು ನಿರ್ವಹಿಸಬೇಕಾದಂತಹ ಕಾರ್ಯವೈಖರಿ, ಅವ್ರ ಜವಾಬ್ದಾರಿ ಅದು ಬೇರೆ ಆಗುತ್ತೆ. ಅಂತಹ ಸಂದರ್ಭದಲ್ಲಿ
ಹಂಗ್ ನೋಡಂಗಿತ್ತು ಅಂದ್ರೆ ರಾಮಲಿಂಗಾರೆಡ್ಡಿ ಅವರೇ ಬೆಂಗಳೂರವರು ಇದ್ರು, ಹೌದು, ಅವರು ಬೆಂಗಳೂರಿನ ಮಂತ್ರಿಗಳು, ಇವರು ಪಕ್ಕದ ಜಿಲ್ಲೆಯವರು ಇದ್ರು ಅವಾಗ. ಅವರು ಆದರೆ ಬೆಂಗಳೂರು ಮಂತ್ರಿಗಳು ಅವರೇ ಆದ್ರು, ಅವರೇ ಸ್ಪೆಸಿಫಿಕ್ ಆಗಿ ಅದೇ ಬೇಕು ಅಂತ ತಗೊಂಡಾದ್ರು. ಆದ್ರೆ ಮುಖ್ಯಮಂತ್ರಿಯಾಗಿ ಅವ್ರು ಯಾವ ಪೋರ್ಟ್ಫೋಲಿಯೋ ಇಟ್ಕೋಬೇಕು? ಸಾಮಾನ್ಯವಾಗಿ ಫೈನಾನ್ಸ್ ಇಟ್ಕೋತಾರೆ ಮುಖ್ಯಮಂತ್ರಿ ಆದವ್ರು, ಬಜೆಟ್ ಪ್ರೆಸೆಂಟ್ ಮಾಡಬೇಕು, ಅದು ಮಾಮೂಲಿ ಇದ್ದದ್ದು, ಇಂಟೆಲಿಜೆನ್ಸ್ ಇಟ್ಕೋತಾರೆ ಈ ತರ. ಹೀಗಾಗಿ ಅದು ಕೂಡ ಚೇಂಜ್ ಆಗ್ಬೇಕಾಗತ್ತೆ, ಅಥವಾ ಮುಖ್ಯಮಂತ್ರಿಯಾಗಿ ನಾನು ಬೆಂಗಳೂರು ಇಟ್ಕೋತೀನಿ ಅಂತ ಇಟ್ಕೋಬಹುದು. ಯಾಕಂದ್ರೆ ಪೋರ್ಟ್ಫೋಲಿಯೋ ಇಟ್ಕೊಳ್ಳೋದು ಇಟ್ ಇಸ್ ದ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಚೀಫ್ ಮಿನಿಸ್ಟರ್ ಟು ಹ್ಯಾವ್ ಎನಿ ಪೋರ್ಟ್ಫೋಲಿಯೋ ವಾಟ್ ಎವರ್ ಹಿ ವಾಂಟ್, ಅವ್ರು ಇಟ್ಕೋಬಹುದು ಅದನ್ನ. ಆದ್ರೂ ಕೂಡ ಜವಾಬ್ದಾರಿ ದೃಷ್ಟಿಯಿಂದ ಎಲ್ಲವೂ ಮೈ ಮೇಲೆ ಹಾಕೊಂಡು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ ಅನ್ನೋ ದೃಷ್ಟಿಯಿಂದ ಅದನ್ನ ಹಂಚ್ಕೊಡ್ಬೇಕಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಆರೋಗೆನ್ಸಿ ನೇಚರ್ ಇರಬಹುದು, ಅಥವಾ ಅವರ ಹಿಟ್ಲರ್ ಕೈಂಡ್ ಆಫ್ ಸ್ಟ್ರಿಕ್ಟ್ನೆಸ್ ಲೀಡರ್ಶಿಪ್ ಇರಬಹುದು, ಇದೆಲ್ಲವೂ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನಕ್ಕೆ ಆಕ್ಸೆಪ್ಟ್ ಮಾಡಕ್ ಆಗಿಲ್ಲ ಅನ್ನೋದು ಇಟ್ ಇಸ್ ಅನ್ ಓಪನ್ ಟ್ರೂತ್ ಸರ್. ಸೊ ಈಗ ಅವರು ಮುಖ್ಯಮಂತ್ರಿ ಆದ್ರೆ ಈಗ ಆಲ್ರೆಡಿ ಒಂದು ಬಣ ಅವರನ್ನ ನೇರವಾಗಿ ವಿರೋಧ ಮಾಡ್ತಾ ಇತ್ತು ಸಿಎಂ ಆಗೋದಕ್ಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಸಮೀವುಲ್ಲಾ ಸರ್. ಹೀಗಿರುವಾಗ ನಾಳೆ ದಿನ ಅವರು ಮುಖ್ಯಮಂತ್ರಿ ಆದ ನಂತರ ಅಥವಾ ಮುಖ್ಯಮಂತ್ರಿಯಾಗಿ ಪದವಿಯನ್ನ ಸ್ವೀಕಾರ ಮಾಡಿದ್ರೆ ಎಲ್ಲರನ್ನ ಒಟ್ಟಿಗೆ ತಗೊಂಡ್ಕೊಂಡು ಹೋಗುವಂತ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಆಗ ಇನ್ನೊಂದು ರೀತಿಯಾದಂತ ಗೇಮ್ ಶುರು ಆಗ್ಬೋದು ಇನ್ನೊಂದು ಬಣದಿಂದ ಅಂತ ಅನ್ಸುತ್ತಾ ಸರ್ ನಿಮ್ಗೆ? ಸಾರ್ವಜನಿಕ ಬದುಕಲ್ಲಿ ವಿನಯ, ಎಷ್ಟೇ ನಾಯಕರು ಒತ್ತಡದಲ್ಲಿರ್ತಾರೆ, ಮುಖ್ಯಮಂತ್ರಿಗಳು ಒತ್ತಡದಲ್ಲಿರ್ತಾರೆ, ಕೆಲಸ ಕಾರ್ಯಗಳು ಇರ್ತವೆ, ರಾಜಕೀಯ ಒತ್ತಡ ಅಥವಾ ಆಡಳಿತಾತ್ಮಕ ಒತ್ತಡಗಳು ಇರ್ತವೆ. ಆದರೆ ಸಾರ್ವಜನಿಕ ಬದುಕಲ್ಲಿ ಬಾಡಿ ಲ್ಯಾಂಗ್ವೇಜು, ವಿನಯ, ಹಂಬಲ್ನೆಸ್ಸು, ಡೌನ್ ಟು ಅರ್ತ್ ಇರುವಂತಹ ನಡವಳಿಕೆಗಳು ಅತ್ಯಂತ ಮುಖ್ಯವಾಗಿ ಬೇಕಾಗುತ್ತೆ. ಅವು ಸಾರ್ವಜನಿಕರು ಅವ್ರ ಜೊತೆ ಒಡನಾಟಕ್ಕೆ ಬಂದಾಗ ಅವರು ನೋವಲ್ಲೋ ದುಃಖದಲ್ಲೋ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೆಲವು ಸರಿ ನಾಯಕರ ವರ್ತನೆಗಳು ಅವ್ರನ್ನ ಇನ್ನಷ್ಟು ಘಾಸಿ ಮಾಡ್ತವೆ. ಹೀಗಾಗಿ ಅದೇನು ಅವ್ರಿಗೇನು ಗೊತ್ತಿಲ್ಲ ಅಂತೇನಿಲ್ಲ, ಅದನ್ನ ಅವರು ಗಮನಿಸಿ ಅದನ್ನ ಅವರು ಸುಧಾರಿಸ್ಕೋಬೇಕಾಗುತ್ತೆ. ನಿಜಾಮ್ಜಿ, ಕಾಂಗ್ರೆಸ್ ಪಕ್ಷದ ಇಷ್ಟು ಡೆವಲಪ್ಮೆಂಟು ಏನೆಲ್ಲ ಡೆವಲಪ್ಮೆಂಟ್ ಆಗ್ತದೆ ನೀವು ಅಂತ ಇದ್ರಿ, ಏನು ಆಗಿಲ್ಲ ಏನು. ಹಾಗಾದ್ರೆ ಅಷ್ಟೊಂದು ಜನ ಬೆಳಗ್ಗೆ ಎದ್ದು ಸಿಎಂ ಮನೆಗೆ ಯಾಕೆ ಹೋದ್ರು, ಯಾವತ್ತೂ ಇಲ್ದಿರೋರು ಅಷ್ಟೊಂದು ಜನ ಯಾಕೆ ಹೋದ್ರು, ನಿನ್ನೆ ರಾತ್ರಿನೇ ಮೆಸೇಜ್ ಹೋಗಿದೆ ನಾಳೆ ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಎಲ್ಲ ಸಚಿವರಿಗೆ, ಇದೆಲ್ಲವೂ ಪ್ರಶ್ನೆಗಳು ಮೂಡುತ್ತೆ. ಮತ್ತು ಏನೋ ಸಮಥಿಂಗ್ ಚೇಂಜ್ ಇಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಅನ್ನೋದು ಬಹಳ ಸ್ಪಷ್ಟ ಆಗಿದೆ. ಸೊ ಅದರ ಬಗ್ಗೆ ಬಹಳಷ್ಟು ಗೊಂದಲಗಳಿರುವಂತಹ ಸಮಯದಲ್ಲಿ ಈಗ ಈ ಮೂಮೆಂಟ್ ಅಲ್ಲಿ ನೀವು ಈ ವಿಚಾರದ ಬಗ್ಗೆ ಲಾಸ್ಟ್ ರಿಯಾಕ್ಷನ್ ಏನು ನಿಮ್ದು? ನೋಡಿ, ಒಂದು ಬ್ರೇಕಿಂಗ್ ಬರ್ತಾ ಇದೆ, 1 ಸೆಕೆಂಡ್. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಡಿ ಅಂತ ಕಣ್ಣೀರ್ ಹಾಕ್ತಾ ಇದಾರಂತೆ. ಸಂಜೆ ಸಿಎಂ ವಿಧಾನಸೌಧಕ್ಕೆ ಬರ್ತಿದ್ದಂತೆ ಅವರ ಸಿಬ್ಬಂದಿ ಕಣ್ಣೀರ್ ಹಾಕಿದ್ದಾರೆ. ಸರ್ ದಯವಿಟ್ಟು ರಿಸೈನ್ ಮಾಡಬೇಡಿ ಸರ್ ಅಂತ ಹೇಳಿ ಸಿಎಂ ಕಚೇರಿ ಬಳಿ ಹಲವಾರು ನೌಕರರು ಜಮಾಯಿಸಿದ್ರು. ಕೈ ಸನ್ನೆ ಮೂಲಕ ಸಿಬ್ಬಂದಿಯನ್ನ ಸಂತೈಸಿದ್ರು ಸಿಎಂ ಸಿದ್ದರಾಮಯ್ಯ. ನಾವೆಲ್ಲರೂ ಪಾಲಿಟಿಕ್ಸ್ ಬಗ್ಗೆ ಮಾತಾಡ್ತೀವಿ, ಬೇರೆ ಬೇರೆ ವಿಚಾರಗಳ ಬಗ್ಗೆ ಲೆಕ್ಕಾಚಾರಗಳು ಹಾಕ್ತೀವಿ, ಕುರ್ಚಿ ಕದನ ಅಥವಾ ಪೊಲಿಟಿಕಲ್ ಗೇಮ್ಗಳ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆದ್ರೆ ಇನ್ನೂ ಒಂದು ಎಮೋಷನಲ್ ಫೇಸ್ ಆಫ್ ಲೈಫ್ ಕೂಡ ಇರುತ್ತೆ. ಅದನ್ನು ವಿ ಹ್ಯಾವ್ ಟು ಬ್ರಿಂಗ್ ಇಟ್ ಟು ದ ಲೈಮ್ ಲೈಟ್. ಯಾಕೆಂದ್ರೆ ಯಾವಾಗ್ಲೂ ನಾವು ದೊಡ್ಡ ದೊಡ್ಡ ನಾಯಕರ ಬಗ್ಗೆನೇ ಮಾತಾಡ್ತಾ ಇರ್ತೀವಿ, ಆದ್ರೆ ಅವರ ಜೊತೆಗೆ ಅವರ ಸರ್ವಸ್ವವನ್ನು ಕೆಲಸವಾದ ರೀತಿಯಲ್ಲಿ ಅವರಿಗೆ ನೀಡು ಸೇವೆ ಮಾಡೋರಿರ್ಬೋದು, ಅಥವಾ ಅವ್ರ ಕೆಲಸ ಮಾಡ್ಕೊಡೋರು, ಅವರು PS ಗಳಿರ್ಬೋದು, PA ಗಳಿರ್ಬೋದು, ಅಥವಾ ಅಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿ ಇರ್ಬೋದು, ಅವರುಗಳಿಗೂ ಕೂಡ ಒಂದು ಭಾವನಾತ್ಮಕ ಸಂಬಂಧ ಬೆಸ್ತು ಹೋಗಿರುತ್ತೆ ಒಂದು ರೀತಿ. ಇಂತಹ ಕ್ರೂಷಿಯಲ್ ಸಂದರ್ಭದಲ್ಲಿ ಒಬ್ಬ ನಾಯಕನ ಸಮಚಿತ್ತ ಇದೆಯಲ್ಲ ಮೋಸ್ಟ್ ಇಂಪಾರ್ಟೆಂಟ್. ಅವು ನೋಡಿ ಇವತ್ತು ಬಂದ್ರು, ಆ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು, ಮತ್ತೆ ಆ ಪ್ರಶ್ನೆ ಎದುರಿಸಿದ್ರು, ಜವಾಹರ್ಲಾಲ್ ನೆಹರು ಮೀಟಿಂಗ್ ಮಾಡಿದ್ರು, ಮತ್ತೆ ವಾಪಸ್ ಕಚೇರಿಗೆ ಬಂದ್ರು, ಮತ್ತೆ ಜನರನ್ನ ಮೀಟ್ ಮಾಡಿದ್ರು, ಅವ್ರು ಸುತ್ತಮುತ್ತ ಇರೋನ್ ಮೀಟ್ ಮಾಡಿದ್ರು. ಈ ಮೆಚುರಿಟಿ ಇದೆಯಲ್ವಾ, ಈ ಮೆಚುರಿಟಿ ಒಬ್ಬ ಎತ್ತರದ ನಾಯಕನಿಗೆ ಬರುವಂತದ್ದು. ವಿ ಮಸ್ಟ್ ಒಬ್ಬ ನಿರ್ಗಮನ ಮಾಡೋ ನಾಯಕನಿಗೆ ವಿ ಮಸ್ಟ್ ಅಪ್ರಿಶಿಯೇಟ್. ಐ ಥಿಂಕ್ ಈ ಒಂದು ಗುಣನ ಎಲ್ಲರೂ ಸಿದ್ದರಾಮಯ್ಯ ಅವ್ರನ್ನ ನೋಡಿ ಕಲಿಬೇಕು ಅಂತ ಅನ್ಸುತ್ತೆ. ನಿಜಾಮ್ಜಿ, ಲಾಸ್ಟ್ ಫ್ಯೂ ವರ್ಡ್ಸ್, ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಕಾಂಗ್ರೆಸ್ ಪಾರ್ಟಿ ವಿಲ್ ಟೇಕ್ ಇಟ್ಸ್ ಡಿಸಿಷನ್ ಟುಮಾರೋ ಮಾರ್ನಿಂಗ್. ನಾಳೆ ನಿರ್ಣಯ ಆಗ್ತದೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅಂತ. ಇನ್ ದ ಇಂಟ್ರೆಸ್ಟ್ ಆಫ್ ದ ಕರ್ನಾಟಕ ಒಂದು ಒಳ್ಳೆ ಡಿಸಿಷನ್ ನಾಳೆ ಬೆಳಗ್ಗೆ ಬರ್ತದೆ. ಅದ್ರ ಬಗ್ಗೆ ಲೆಟ್ಸ್ ಡಿಸ್ಕಸ್ ಆಫ್ಟರ್ ದಟ್. ಬಟ್ ನನ್ನ ಪರ್ಸ್ನಲ್ ಪ್ರೇಯರ್ಸ್, we need blessings from the people that let Karnataka become the first state of the India. ಆ ಸಂದರ್ಭದಲ್ಲಿ ನಾವು ನೆಕ್ಸ್ಟ್ 2 years ನಾವು ನಡೆಸ್ತೀವಿ. ಅದ್ರ ಹೇಳಿ ನಾನು ಎಲ್ಲರಿಗೂ ಒಂದು ಆಲ್ರೈಟ್ ಲಾಸ್ಟ್ ರಿಯಾಕ್ಷನ್ ನಿಮ್ದು. ಮೇಡಮ್, ಇವ್ರು CM ಬದಲಾವಣೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಮಾಡ್ತಾರ, ಪರಮೇಶ್ವರ್ ಮಾಡ್ತಾರ, ಯಾರಿಗಾದ್ರೂ ಮಾಡ್ತಾರ, ಮೇಡಮ್.
ಒಳ್ಳೆ ಆಡಳಿತ ಅಟ್ಲೀಸ್ಟ್ 3 ವರ್ಷ ಆದ್ರೂ ಒಳ್ಳೆ ಆಡಳಿತ ಕೊಡ್ಲಿಲ್ಲ. ಮುಂದಿನ 2 ವರ್ಷ ಆದ್ರೂ ಜನರ ಪರವಾಗಿ ನಿಂತ್ಕೊಂಡು ಕೆಲಸ ಮಾಡಿ ಜನರ ಸಮಸ್ಯೆಗಳನ್ನ ಬಗೆಹರಿಸಿ ಮುಖ್ಯಮಂತ್ರಿ ಬರ್ಲಿ. ಯಾಕೆಂದ್ರೆ ಭ್ರಷ್ಟಾಚಾರ ಮಾಡ್ಕೊಂಡೆ ನೀವು ಕಾಲಹರಣ ಮಾಡಿರ್ತಕ್ಕಂಥ ನೋಡಿದೀವಲ್ವೇನ್ರಿ. ಸೂರ್ಯನ್ಗೆ ಟಾರ್ಚ್ ತೋರಿಸ್ಬೇಡ್ರಿ ಪಾಪ. ಕಳೆದ 1 ತಾಸಿನಿಂದ ನಾವು ರಾಜಕೀಯದ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ಎಸ್, ನಾಳೆ ಎಲ್ಲವೂ ಗೊತ್ತಾಗುತ್ತೆ, ಕ್ಲಿಯರ್ ಆಗುತ್ತೆ. ಆದ್ರೆ ಅದನ್ನು ಹೊರತುಪಡಿಸಿ ಐ ವಾಂಟೆಡ್ ಟು ಟೆಲ್ ಸಮಥಿಂಗ್. ಇವತ್ತೇನ್ ನೋಡಿದ್ವಲ್ಲ, ಒಬ್ಬ ನಾಯಕ ಎಲ್ಲರೂ ಅಂದ್ಕೊಳ್ತಾ ಇರ್ತೀವಿ, ಅಯ್ಯಪ್ಪ ಇವನು ಹೋದ್ರೆ ಸಾಕಪ್ಪ, ಇಂಥವ್ರು ಬೇಡವೇ ಬೇಡ ನಮ್ಗೆ ಅಂತ ಅಂದುಕೊಳ್ಳುವಂಥ ಕಾಲದಲ್ಲಿ, ಸಾರ್ ಬಿಟ್ಟೋಗ್ಬೇಡಿ ಸರ್, ನೀವೇ CM ಆಗಿ ಮುಂದುವರಿಬೇಕು ಅಂತ ಒಬ್ಬ ಸಿಬ್ಬಂದಿ, ಒಬ್ಬ ನೌಕರರು ಕಣ್ಣೀರು ಹಾಕೋದಿದೆಯಲ್ಲ, ಇಟ್ ಮೀನ್ಸ್ ಸಿದ್ದರಾಮಯ್ಯ ಅವ್ರು ಯಾವ ರೀತಿ ಆ ನೌಕರರ ಜೊತೆ ನಡ್ಕೊಂಡಿದ್ರು, ಅವರ ನಡೆನುಡಿ ಹೇಗಿತ್ತು, ಮತ್ತು ಒಬ್ಬ ನಾಯಕನಾಗಿ ಒಬ್ಬ ಹ್ಯೂಮನ್ ಆಗಿ ಅವರ ಅಕ್ಕಪಕ್ಕದ ಸಿಬ್ಬಂದಿ ನೌಕರನ್ನ ಹೇಗೆ ನಡೆಸ್ಕೊಂಡಿದ್ರು ಅನ್ನೋದಕ್ಕೆ ಇದೊಂದು ಮಾದರಿ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಎಮೋಷನಲ್ ಸೈಡ್ ಆಫ್ ದ ಫೇಸ್ ಕೂಡ ನಾವು ನೋಡಲೇಬೇಕಾಗತ್ತೆ. ಸೊ ನೋಡೋಣ, ನಾಳೆ ಎಲ್ಲವೂ ಕ್ಲಿಯರ್ ಆಗುತ್ತೆ. ಈ ಕರ್ನಾಟಕ ರಾಜ್ಯಕ್ಕೆ ನೂತನ ಸಾರಥಿಯಾಗಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ನಾಳೆ ಅಧಿಕೃತ ಆಗುತ್ತೆ. ಎಲ್ಲವನ್ನ ಕೂಡ ಕಾಲ ನಿರ್ಧಾರ ಮಾಡಲಿ. ಮತ್ತು ಏನೇ ಆದರೂ ಕರ್ನಾಟಕಕ್ಕೆ ಒಳ್ಳೆಯ ಆಡಳಿತ ನೀಡುವಂತಹ ನಾಯಕ ಸಿಗಲಿ ಅಂತ ಹೇಳ್ತಾ ಇರ್ತೀನಿ. ಡಿಬೇಟ್ ನನಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.